ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಮೆರುಗು ಹೆಚ್ಚಿಸಿರುವಂತ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ತಾಯಿಯ ಇತಿಹಾಸ ದರ್ಶನವನ್ನ ನಾನಿವತ್ತು ನಿಮ್ಮ ಮುಂದೆ ಮಾಡಲು ಹೊರಟಿದ್ದೆ. 12ನೇ ಶತಮಾನದ ಕಾಲಘಟ್ಟದಲ್ಲಿ ಈ ಬೆಟ್ಟವನ್ನ ಮಹಾಬಲಾಚಲ ಬೆಟ್ಟ ಅಂತ ಕರಿತಿದ್ವಿ. ಯಾಕೆ ಮಹಾಬಲಾಚಲ ಬೆಟ್ಟ ಅಂತ ಕರಿತಿದ್ವಿ ಅಂದ್ರೆ 12ನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿದಂತ ಹೊಯ್ಸಳರ ಪ್ರಸಿದ್ಧ ದೊರೆಯಾದಂತ ವಿಷ್ಣುವರ್ಧನನು ಈ ಒಂದು ಬೆಟ್ಟದಲ್ಲಿ ಮಹಾಬಲೇಶ್ವರ ಎನ್ನುವಂತಹ ದೇವರ ಪ್ರತಿಷ್ಠಾಪನೆಯನ್ನ ಮಾಡಿ ಆ ಒಂದು ದೇವಾಲಯವನ್ನ ನಿರ್ಮಾಣ ಮಾಡಿರ್ತಾನೆ. ಅದೇ ಕಾಲಘಟ್ಟದಲ್ಲಿ ಇಂದು ಚಾಮುಂಡಿ ಬೆಟ್ಟದಲ್ಲಿರುವಂತಹ ತಾಯಿಯ ಮೂಲ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆಯನ್ನ ಮಾಡಿರ್ತಾನೆ. 1659ರ ಕಾಲಘಟ್ಟದಲ್ಲಿ ದೊಡ್ಡ ದೇವರಾಜ ಒಡೆಯರವರು ಈ ಒಂದು ಬೆಟ್ಟಕ್ಕೆ ಸುಮಾರು 1000 ಮೆಟ್ಟಲುಗಳನ್ನ ಹಾಕಿಸಿರುತ್ತಾರೆ. ಇದೇ ಕಾಲಘಟ್ಟದಲ್ಲಿ ನಂದಿ ಮೂರ್ತಿಯನ್ನು ಕೂಡ ಕೆತ್ತನೆಯನ್ನ ಮಾಡಿಸಿರ್ತಾರೆ ದೊಡ್ಡ ದೇವರಾಜ ಒಡೆಯರವರು. ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಇಂದಿನ ಚಾಮುಂಡಿ ಬೆಟ್ಟ ಕ್ಷೇತ್ರದ 7 ಅಂತಸ್ತಿನ ಗೋಪುರವನ್ನ ನಿರ್ಮಾಣ ಮಾಡಿರ್ತಾರೆ ಹಾಗೂ 7 ಅಂತಸ್ತಿನ ಗೋಪುರದ ಮೇಲೆ 7 ಚಿನ್ನದ ಕಲಶವನ್ನು ಕೂಡ ಪ್ರತಿಷ್ಠಾಪನೆಯನ್ನ ಮಾಡಿರ್ತಾರೆ. ಇದೇ ಕಾಲಘಟ್ಟದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸಿಂಹ ವಾಹನವನ್ನು ಕೂಡ ಉಡುಗೊರೆಯಾಗಿ ಕೊಟ್ಟಿರುತ್ತಾರೆ. ಚಾಮುಂಡಿ ಬೆಟ್ಟದಲ್ಲಿರುವಂತಹ ಮೂಲ ಮೂರ್ತಿಯು ಚಿನ್ನದ ಬಣ್ಣದಲ್ಲಿ ಕೂಡಿದ್ದು ತಾಯಿಯು ಅಷ್ಟಭುಜಗಳನ್ನ ಹೊಂದಿರುತ್ತಾಳೆ. ನವರಾತ್ರಿಯ 9 ದಿನಗಳು ಕೂಡ ತಾಯಿಗೆ ವಿಶೇಷವಾದಂತಹ ಪೂಜಾ ವಿಧಿವಿಧಾನಗಳನ್ನ ಮಾಡುವುದರ ಮುಖಾಂತರ 10ನೇ ದಿನವಾದಂತಹ ವಿಜಯದಶಮಿಯನ್ನು ತಾಯಿಯ ಮೆರವಣಿಗೆಯನ್ನ ಮಾಡಿ ಸಕಲ ಜನರ ಕ್ಷೇಮಾಭಿವೃದ್ಧಿಯನ್ನ ಕೋರುತ್ತಾರೆ ಒಡೆಯರವರ ಮನೆಯವರು. ನಾನು ಅಶ್ವಿನಿ ವಿಶ್ವನಾಥ್.